ಮದಭಾವಿಯ ಶ್ರೀ ಧನಶ್ರೀ ಶನೇಶ್ವರ ದೇವಸ್ಥಾನದಲ್ಲಿ ಶನಿ ಜಯಂತಿ ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಪೂಜೆಗಳು ಸಂಪನ್ನ. ಅಥಣಿ ತಾಲೂಕಿನ ಮತ್ತು ಕಾಗವಾಡ ಮತಕ್ಷೇತ್ರದ ಮದಭಾವಿ ಗ್ರಾಮದ ಪ್ರಸಿದ್ಧ ಉತ್ತರ ಕರ್ನಾಟಕದ ವಿಶೇಷ ದೇವಸ್ಥಾನವಾದ ಶ್ರೀ ಧನಶ್ರೀ ಶನೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಬಾದುಮಿ ಅಮಾವಾಸ್ಯೆ ನಿಮಿತ್ತ ಹಾಗೂ ಶನಿ ಜಯಂತಿ ಅಂಗವಾಗಿ ಲೋಕ ಕಲ್ಯಾಣಕ್ಕಾಗಿ ಧಾರ್ಮಿಕ ಕಾರ್ಯಕ್ರಮ ಸಂಪನ್ನಗೊಂಡವು. ಈ ವೇಳೆ ದೇವಸ್ಥಾನ ಪ್ರಧಾನ ಅರ್ಚಕ ಪ್ರವೀಣ ಶಾಸ್ತ್ರಿ ಹಿರೇಮಠ್ ಮಾತನಾಡಿ, 13 ವರ್ಷದಲ್ಲಿ ಶನಿ ಜಯಂತಿಯು ಶನಿವಾರದ ದಿನದಂದು ಬಾದಮಿ ಅಮಾವಾಸ್ಯೆ ಬಂದಿರುವುದು ಅತ್ಯಂತ ಶ್ರೇಷ್ಠವಾಗಿದೆ. ಲೋಕ ಕಲ್ಯಾಣಕ್ಕಾಗಿ ಸಾಮೂಹಿಕವಾಗಿ ಬೆಳಿಗ್ಗೆ ಪ್ರಾರ್ಥಕಾಲದಲ್ಲಿ ಶನಿ ದೇವರಿಗೆ ತೈಲಾಭಿಷೇಕ, ಪಂಚಾಮೃತ ಅಭಿಷೇಕ, ಗಣಹೋಮ, ನವಗ್ರಹ ಹೋಮ, ಮಹಾಮೃತ್ಯುಂಜಯ ಹೋಮ, ಶನಿ ರುದ್ರಾಭಿಷೇಕ, ರಾಜೋಪಚಾರ ಹಾಗೂ ಮಹಾಮಂಗಳಾರತಿ ನಡೆದಿದ್ದು, ಅಷ್ಟಮ ಶನಿ, ಸಾಡಿಸಾತಿ ಶನಿ, ಶನಿದಶ, ಆರೋಗ್ಯ ಸಮಸ್ಯೆ, ಆರ್ಥಿಕ ಹಾನಿ, ಕುಟುಂಬ ಕಲಹ, ಉದ್ಯೋಗದಲ್ಲಿ ನಷ್ಟ ಹಾಗೂ ಅನೇಕ ಸಮಸ್ಯೆಗಳಿದ್ದವರು ಮತ್ತು ಮೇಷ, ಮಿಥುನ, ಕರ್ಕ, ಸಿಂಹ, ಕನ್ಯಾ, ಧನು, ಕುಂಭ ಹಾಗೂ ಮೀನ ರಾಶಿಯವರು ಭಕ್ತಿಯಿಂದ ಶ್ರೀ ಶನಿದೇವರ ಆರಾಧನೆ ಮಾಡಿ ದೇವರ ಕೃಪೆಗೆ ಪಾತ್ರರಾಗಿ ಲಾಭ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು. ಸಾರ್ವಜನಿಕವಾಗಿ ದೇವರು ಒಳ್ಳೆಯದನ್ನು ಮಾಡಲಿ ಎಂದು ಪ್ರಾರ್ಥನೆ ಮಾಡಲಾಯಿತೆ ಎಂದು ತಿಳಿಸಿದ ಅವರು, ಸನಾತನ ಧರ್ಮದ ವಿಶೇಷತೆ ಎನ್ನೆಂದರೆ ದೇವತೆಗಳ ಆರಾಧನೆ ಮತ್ತು ಪರೋಪಕಾರ. ಎಷ್ಟು ನಾವುಗಳು ದೇವತೆಗಳನ್ನು ಆರಾಧನೆ ಮಾಡುತ್ತಾ ಬರುತ್ತೇವೋ ಅಷ್ಟು ನಮಗೆ ಪುಣ್ಯ ಫಲಗಳು ಪ್ರಾಪ್ತಿಯಾಗುತ್ತಾ ಹೋಗುತ್ತವೆ. ಬರುವಂತಹ ದಿನಗಳು ಜನರಿಗೆ ಸುಖ, ಶಾಂತಿ, ನೆಮ್ಮದಿ ಕರುಣಿಸಲಿ ಎಂದು ಕೇಳಿಕೊಳ್ಳುತ್ತೇನೆ ಎಂದು ಹೇಳಿದರು. ದೇವರಿಗೆ ಅರ್ಚನೆ ಮಾಡ್ತೀವಿ, ಯಾರು ಮಾತಾಡಬೇಡ್ರಿ, ಸ್ವಲ್ಪ ನಿಶಬ್ದವಾಗಿ ಸೈಲೆಂಟ್ ಆಗಿರಿ. ಅಲ್ಲಿಂದ ನಮಸ್ಕಾರ ಮಾಡ್ಕೊಂಡಿದ್ದಿಲ್ಲ, ಎಲ್ಲೆಲ್ಲಿದ್ದೀರೋ ಅಲ್ಲೇ ನಿಂತ್ಕೊಳ್ಳಿ, ಯಾರು ನೋಡ್ಕಾರ. ಧರ್ಮಾಧಿಕಾರಿ ಮಾರುತಿ ಭಂಡಾರಿ ಮಾತನಾಡಿ, ರಾಶಿಗಳಲ್ಲಿ ಅತ್ಯಂತ ಪ್ರಬಲರಾದ ಹಾಗೂ ನ್ಯಾಯ ದೇವತೆಯಾದ ಶನೇಶ್ವರ ಸ್ವಾಮಿಯು ಪ್ರತಿಯೊಂದು ರಾಶಿಗಳಲ್ಲಿ ಬಂದು ಅವರ ಕರ್ಮಾದಿಗಳನ್ನು ಅನುಸರಿಸಿ ಶುಭ ಹರಿಸಿ ಶುಭ ಹಾಗೂ ಅಶುಭ ಫಲಗಳನ್ನು ನೀಡುತ್ತಾನೆ ಎಂದರು. ಶನಿ ದೇವರಿಗೆ ಅಮಾವಾಸ್ಯೆ ನಿಮಿತ್ತ ವಿಶೇಷ 20 ರೂಪಾಯಿ ನೋಟಿನಿಂದ ಅಲಂಕಾರ ಮಾಡಲಾಗಿತ್ತು. ಹೋಮಹವನ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಜಿಲ್ಲೆಗಳ ಹಾಗೂ ನೆರೆ ಮಹಾರಾಷ್ಟ್ರ ರಾಜ್ಯದ ಸುಮಾರು 5,000 ಭಕ್ತರು ಪಾಲ್ಗೊಂಡ ಪುನೀತರಾದರು. ಈ ವೇಳೆ ಇಂದೂದರ ಹಿರೇಮಠ್, ವಾಗೀಶ ಉಜ್ಜಯಿನಿ ಮಠ, ಶಾಂತವೀರಯ್ಯ ಹಿರೇಮಠ್, ಸೋಮಯ್ಯ ಹಿರೇಮಠ್, ಚಂದ್ರಶೇಖರಯ್ಯ ಹಿರೇಮಠ್, ರಮೇಶ ಭಂಡಾರಿ, ಕೇಶವ ಭಂಡಾರಿ, ವಿಠ್ಠಲ್ ಭಂಡಾರಿ, ದಿಲೀಪ್ ಕಾಂಬಳೆ ಸೇರಿದಂತೆ ಸಹಸ್ರಾರು ಭಕ್ತರು ಪಾಲ್ಗೊಂಡಿದ್ದರು. ಪ್ರಸಾದ ಸೇವೆಯನ್ನು ಶ್ರೀಪಾಲ್ ದತ್ತವಾಡಿ ಮಾಡಿದ್ದರು.
ಪಂಚ್ ನ್ಯೂಸ್ಗಾಗಿ ಮದಬಾವಿಯಿಂದ ಸುರೇಶ್ ಕಾಗಲಿ.